ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ, ಇವತ್ತು ಟೈಮ 12:30 ಆಗೈತ್ರಿ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ. ಇವತ್ತು ನಾ ಹೇಳ್ಕೊಡ್ದೆ ಏನಪ್ಪ ಅಂತಂದ್ರೆ, ಇವತ್ತು ನೋಡಿರಿ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಉತ್ತರ ಕರ್ನಾಟಕದಲ್ಲಿ ಉಳ್ಳಾಗಡ್ಡಿ ಬಜ್ಜಿ ಅಂತಾರೆ ಫ್ರೆಂಡ್ಸ. ಬೆಂಗಳೂರು ಭಾಷೆಯಲ್ಲಿ ಈರುಳ್ಳಿ ಬೋಂಡ ಅಂತಾರೆ ಫ್ರೆಂಡ್ಸ. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗೋ ಸಾಮಗ್ರಿ ರೀ, ಒಂದು 5ರಿಂದ 6 ಉಳ್ಳಾಗಡ್ಡಿ ಈ ರೀತಿ ಸಣ್ಣಗೆ ಗರಿ ಗರಿಯಾಗಿ ಕಟ್ ಮಾಡ್ಕೊಂಡೀನಿ ಫ್ರೆಂಡ್ಸ. ಒಂದು 4ರಿಂದ 5 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲೆ ತೊಗೊಂಡೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ. ಆಮೇಲೆ ಸ್ವಲ್ಪ ಇದ್ರ ತಳಗೆ ಪುದೀನ ತೊಗೊಂಡೀನಿ ರೀ. ಆಮ್ಯಾಗ ಸ್ವಲ್ಪ ಹಿಂಗೆ ತೊಗೊಂಡೀನಿ ನೋಡಿರಿ ಫ್ರೆಂಡ್ಸ. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಿಂಗೆ ತೊಗೊಂಡೀನಿ ರೀ. ಮತ್ತು ಜೀರಿಗೆ ತೊಗೊಂಡೀನಿ ರೀ. ಒಂದು 2ರಿಂದ 3 ಚಿಟಿಕೆ ಅಷ್ಟು ಸೋಡಾ ತೊಗೊಂಡೀನಿ ರೀ, ಅಡುಗೆ ಸೋಡಾ. ಒಂದು 2 ಚಿಟಿಕೆ ಅಷ್ಟು ಸೋಪ್ ತೊಗೊಂಡೀನಿ ರೀ ಫ್ರೆಂಡ್ಸ್. ಅದ್ರಾಗ ಸೋಪ್ ಕಾಳು ಹಾಕೋದ್ರಿಂದ ಟೇಸ್ಟ್ ಹಾಕವ್ರಿ. ಮತ್ತು 4 ಚಿಟಿಕೆ ಅಷ್ಟು ಓಂಕಾಳು ಅಂತಾರೆ ಫ್ರೆಂಡ್ಸ್ ಬೆಂಗಳೂರು ಭಾಷೆಯಲ್ಲಿ. ನಮ್ಮೂರು ಭಾಷೆ ಉತ್ತರ ಕರ್ನಾಟಕ ಕಡೆ ಅಜ್ವಾಯಿನ್ ಅಂತೀವಿ ರೀ ಫ್ರೆಂಡ್ಸ. ಇದೊಂದು ಟೇಬಲ್ ಸ್ಪೂನಷ್ಟು ಹಾಕವ್ರಿ. ಇಷ್ಟು ಅಜ್ವಾಯಿನ್ ತೊಗೊಂಡೀನಿ ರೀ ಫ್ರೆಂಡ್ಸ. ಬರ್ರಿ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ನೋಡಿ, ಇಷ್ಟು ಉಳ್ಳಾಗಡ್ಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಇದ್ರೊಳಗೆ ಕಟ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿ ಹಾಕ್ತೀನಿ ರೀ ಫ್ರೆಂಡ್ಸ. ನೋಡ್ರಿ, 4ರಿಂದ 5 ಅಷ್ಟೇ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಆಮೇಲೆ ಪುದೀನ ಸೊಪ್ಪು ಹಾಕ್ತೀನಿ ರೀ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ಅದಕ್ಕೆ ಕರಿಬೇವು ಸೊಪ್ಪು ಅಷ್ಟು ಹಾಕ್ತೀನಿ ರೀ. ಈಗ ನೋಡಿರಿ, ಪುಡಿ ಮಾಡಿ ಇಟ್ಕೊಂಡಂಥ ಹಿಂಗೆ ಹಾಕ್ತೀನಿ ರೀ ಸ್ವಲ್ಪ. ಆಮ್ಯಾಗ ಸೋಪ್ ಕಾಳು ಹಾಕ್ತೀನಿ ರೀ ಅಷ್ಟು. ಈಗ ನೋಡಿರಿ, ಎಷ್ಟು ಜೀರಿಗೆ ಕಾಳು ಹಾಕ್ತೀನಿ ರೀ ಫ್ರೆಂಡ್ಸ. ಸ್ವಲ್ಪ 2-3 ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕ್ತೀನಿ ರೀ. ಈಗ ನೋಡಿರಿ, ಇದಕ್ಕೆ ಕಾಳು ಅಂತಾರಲ್ರಿ, ಅಜ್ವಾಯಿನ್ ಕಾಳು ಹಾಕ್ತೀನಿ ರೀ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟೇ ಮಸಾಲೆ ಖಾರ ಹಾಕೋತೀನಿ ರೀ. ನನಗೆ ಮಸಾಲೆ ಟೇಸ್ಟ್ ಹತ್ತೇಳಿ ಮಸಾಲೆ ಹಾಕ್ಕೊಂಡೀನಿ ರೀ ಫ್ರೆಂಡ್ಸ. ನಿಮ್ಗೆ ಬೇಕನ್ಸಿದ್ರೆ ಬರೀ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೋಬೋದು ರೀ ನೀವು. ನೋಡಿರಿ, ಇಷ್ಟು ಹಾಕ್ತೀನಿ ನೋಡಿರಿ ಇಲ್ಲಿ. ಈಗ ನೋಡಿರಿ ಫ್ರೆಂಡ್ಸ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕೋದೇನು ರೀ. ಮೊದಲು ಜರ್ನಿ ಇಟ್ಕೊಂಡೀನಿ ರೀ. 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿದ್ರೆ ಫ್ರೆಂಡ್ಸ, ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಬೇಕು ರೀ ಇದ್ರೊಳಗೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಹಾಕ್ತೀನಿ ರೀ. ಮರಿಬೇಡ್ರಿ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೇ ಮಸ್ತ್ ಹಾಕವ್ರಿ ಅವ. ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ, ಇದಕ್ಕೆ ಸ್ವಲ್ಪನ ನೀರು ಹಾಕಿ ಕಲಿಸ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಇಷ್ಟು ಹಾಕ್ಬೇಕ್ರಿ, ಭಾಳ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಹಾಕ್ಕೊತೀನಿ ನೋಡಿರಿ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ,
ಈ ರೀತಿ ಆಗೈತೆ ನೋಡ್ರಿ ಹಿಟ್ಟು. ಹಿಂಗೆ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡ್ರಿ ನಿಮಗೆ ಎಷ್ಟು ಬೇಕಷ್ಟು ಸೇಪ ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕಷ್ಟು ಹಿಂಗೆ ರೌಂಡ್ ಮಾಡಿ ಇಟ್ಕೋಬೇಕ್ರಿ ಫ್ರೆಂಡ್ಸ. ಹಿಂಗೆ ಇಡಬೇಕ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ ಹಿಂಗೆ ರೀ ರೌಂಡಾಗಿ ಮಾಡಿ ಇಟ್ಕೊಂಡ್ನಲ್ರಿ. ಈ ಎಣ್ಣೆ ಕಾಯ್ದೈತ್ರಿ. ಈಗ ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಒಂದೊಂದು ನೋಡ್ರಿ ಫ್ರೆಂಡ್ಸ ಹಿಂಗಾಗ್ಯಾವ ನೋಡ್ರಿ. ಈಗ ತಿರುಗಿಸಿ ಹಾಕ್ಕೋಬೇಕ್ರಿ ಇದನ್ನ. ಇಲ್ಲಿ ನೋಡ್ರಿ ಸುಡ ಆತೇವ್ರಿಪ್ಪ. ಇಲ್ಲಿ ನೋಡ್ರಿ ಫ್ರೆಂಡ್ಸ ಹಿಂಗೆ ಬರ್ತಾವೆ ನೋಡ್ರಿ. ಕೆಂಪಾಗಲ್ತನ ಕರಿಬೇಕ್ರಿ ಇವು. ಇಲ್ಲಿ ನೋಡ್ರಿ ತಿರುಗಿಸಿ ಹಾಕೋತೀನಿ ರೀ ಮತ್ತೊಮ್ಮೆ. ನೋಡ್ರಿ ಫ್ರೆಂಡ್ಸ್ ಹಿಂಗೆ ಬರ್ಬೇಕು ನೋಡ್ರಿ. ಈಗ ಮಸ್ತ್ ಹಾಕೋರಿ. ಹಿಂಗೆ ಫ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ ಹಿಂಗಾಗ್ಯ ನೋಡ್ರಿ. ತಳಗೆ ಒಂದು ಪೇಪರ್ ಹಾಳೆ ಹಾಕೋಬೇಕ್ರಿ ಫ್ರೆಂಡ್ಸ. ಹಾಕೊಂಡ್ರೆ ಇವೆಲ್ಲ ಎಣ್ಣೆ ಹಿಂಗೆ ಹೋಗ್ತೈತ್ರಿ. ಇಲ್ಲಾಂದ್ರೆ ಎಣ್ಣೆಗೆ ಹತ್ತಾವ್ರಿ ಬಿಸಿ ಬಾಯಾಗ. ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ. ಮಸ್ತ್ ಆಗ್ಯಾವ್ರಿ ನೋಡ್ರಿ ಫ್ರೆಂಡ್ಸ. ಗರಿ ಗರಿ ಆದ ಮಸ್ತ್ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ಉಳ್ಳಾಗಡ್ಡಿ ಬಜ್ಜಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಹೆಂಗೆ ಬಂದಾವ ನೋಡ್ರಿ ಫ್ರೆಂಡ್ಸ. ನೀವು ಒಂದು ಟ್ರೈ ಮಾಡಿರಿ ಫ್ರೆಂಡ್ಸ. ನೋಡಿರಿ ಇದ್ರೊಳಗರಿ ಎದ್ಕೊಂಡು ತಿನ್ನಿರಿ. ಇದ್ರೊಳಗರಿ ಎದ್ಕೊಂಡು ತಿನ್ನಿರಿ ಫ್ರೆಂಡ್ಸ. ಮಸ್ತ್ ಹತ್ತಾವ ನೋಡ್ರಿ. ಈಗ ನೋಡಿರಿ ಫ್ರೆಂಡ್ಸ ಇದು ಹೆಂಗಾಗೈತಿ ಅಂತ ನೋಡ್ಕಿಶಂದ್ರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಮನ್ಯಾಗ ಟ್ರೈ ಮಾಡಿ ಟೇಸ್ಟ್ ನೋಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ. ನನ್ನ ದಿನ ಹಾಕೋ ಹೊಸ ಹೊಸ ವಿಡಿಯೋ ನಿಮಗೆ ಬರ್ಬೇಕತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ದಿನ ನಂದು ಇದು ನಿಮಗೆ ಬರ್ತಾವ್ರಿ ಫ್ರೆಂಡ್ಸ ಹೊಸವು. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್. ರೌಂಡಾಗಿ ಮಾಡಿ ಇಟ್ಕೊಂಡ್ನಲ್ರಿ. ಈ ಎಣ್ಣೆ ಕಾಯ್ದೈತ್ರಿ. ಈಗ ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಒಂದೊಂದು ನೋಡ್ರಿ ಫ್ರೆಂಡ್ಸ ಹಿಂಗಾಗ್ಯಾವ ನೋಡ್ರಿ. ಇವು ಈಗ ತಿರುಗಿಸಿ ಹಾಕ್ಕೋಬೇಕ್ರಿ ಇದನ್ನ. ಇಲ್ಲಿ ನೋಡ್ರಿ ಸುಡ ಆತೇವ್ರಿಪ್ಪ. ಇಲ್ಲಿ ನೋಡ್ರಿ ಫ್ರೆಂಡ್ಸ ಹಿಂಗೆ ಬರ್ತಾವೆ ನೋಡ್ರಿ. ಕೆಂಪಾಗಲ್ತನ ಕರಿಬೇಕ್ರಿ ಇವು. ಇಲ್ಲಿ ನೋಡ್ರಿ ತಿರುಗಿಸಿ ಹಾಕೋತೀನಿ ರೀ ಮತ್ತೊಮ್ಮೆ. ನೋಡ್ರಿ ಫ್ರೆಂಡ್ಸ್ ಹಿಂಗೆ ಬರ್ಬೇಕು ನೋಡ್ರಿ. ಮಸ್ತ್ ಹಾಕೋರಿ. ಹಿಂಗೆ ಫ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ ಹಿಂಗಾಗ್ಯ ನೋಡ್ರಿ. ತಳಗೆ ಒಂದು ಪೇಪರ್ ಹಾಳೆ ಹಾಕೋಬೇಕ್ರಿ ಫ್ರೆಂಡ್ಸ. ಹಾಕೊಂಡ್ರೆ ಇವೆಲ್ಲ ಎಣ್ಣೆ ಹಿಂಗೆ ಹೋಗ್ತೈತ್ರಿ. ಇಲ್ಲಾಂದ್ರೆ ಎಣ್ಣೆಗೆ ಹತ್ತಾವ್ರಿ ಬಿಸಿ ಬಾಯಾಗ. ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ. ಮಸ್ತ್ ಆಗ್ಯಾವ್ರಿ ನೋಡ್ರಿ ಫ್ರೆಂಡ್ಸ. ಗರಿ ಗರಿ ಆದ ಮಸ್ತ್ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ಉಳ್ಳಾಗಡ್ಡಿ ಬಜ್ಜಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಹೆಂಗೆ ಬಂದಾವ ನೋಡ್ರಿ ಫ್ರೆಂಡ್ಸ. ನೀವು ಒಂದು ಟ್ರೈ ಮಾಡಿರಿ ಫ್ರೆಂಡ್ಸ. ನೋಡಿರಿ ಇದ್ರೊಳಗರಿ ಎದ್ಕೊಂಡು ತಿನ್ನಿರಿ. ಇದ್ರೊಳಗರಿ ಎದ್ಕೊಂಡು ತಿನ್ನಿರಿ ಫ್ರೆಂಡ್ಸ. ಮಸ್ತ್ ಹತ್ತಾವ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ ಇದು ಹೆಂಗಾಗೈತಿ ಅಂತ ನೋಡ್ಕಿಶಂದ್ರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಮನ್ಯಾಗ ಟ್ರೈ ಮಾಡಿ ಟೇಸ್ಟ್ ನೋಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ. ನನ್ನ ದಿನ ಹಾಕೋ ಹೊಸ ಹೊಸ ವಿಡಿಯೋ ನಿಮಗೆ ಬರ್ಬೇಕತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ದಿನ ನಂದು ಇದು ನಿಮಗೆ ಬರ್ತಾವ್ರಿ ಫ್ರೆಂಡ್ಸ ಹೊಸವು. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.